ದರ್ಶನ್ ಈಗ ಜೈಲಲ್ಲಿದ್ದಾರೆ. ಯಾವ್ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಅದರ ವಿವರಗಳನ್ನು ನಾವು ಕೊಟ್ವಿ. ಊಟ ಸೇರ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ ಅಂತ ಒಂದು ಸ್ಥಿತಿ. ಇಂಥ ಸಂದರ್ಭದಲ್ಲೇ ತಮ್ಮ ಪತಿಯನ್ನು ನೋಡಲಿಕ್ಕೆ ವಿಜಯಲಕ್ಷ್ಮಿ ಬಂದಿದ್ದಾರೆ ಜೈಲಿಗೆ. ತನ್ನ ಕಾರು ಬಿಟ್ಟು ಬೇರೆ ಕಾರ್ನಲ್ಲಿ ಜೈಲಿನ ಒಳಗಡೆಗೆ ವಿಜಯಲಕ್ಷ್ಮಿ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲು ಕಿಯಾ ಕಾರ್ನಲ್ಲಿ ಬಂದಿದ್ರು, ಅದಾದಮೇಲೆ ಬೇರೆ ಕಾರನ್ನ ಹತ್ತಿ ಒಳಗಡೆಗೆ ಬಂದಿದ್ದಾರೆ. ನಿಜ ಏನು ಅಂದರೆ ಸುಮ್ಮನೆ ಅನಗತ್ಯವಾಗಿ ಏನೇನೋ ಸಂಗತಿಗಳು ಬಂದ್ಬಿಡ್ತವೆ, ತುಂಬ ಜನ ಬರ್ತಾರೆ, ಯಾಕೆ ಇವೆಲ್ಲ ರಗಳೆ. ಜೈಲಿನಲ್ಲಿರೋ ಪತಿಯ ದರ್ಶನಕ್ಕೋಸ್ಕರ ಬಂದಿರುವಂಥ ವಿಜಯಲಕ್ಷ್ಮಿಯನ್ನು ತೋರಿಸ್ತಾ ಇದ್ದೀವಿ. ಕಿಯಾ ಕಾರಲ್ಲಿ ಬಂದಂಥ ವಿಜಯಲಕ್ಷ್ಮಿ ಅದಾದ ನಂತರ ಕಾರನ್ನು ಬದಲಾಯಿಸಿಕೊಂಡು ಬೇರೆ ಕಾರಲ್ಲಿ ವಿಜಯಲಕ್ಷ್ಮಿ ಜೈಲಿನ ಒಳಗಡೆಗೆ ಹೋಗಿದ್ದಾರೆ. ಕಪ್ಪು ಬಣ್ಣದ ಕಿಯಾ ಕಾರ್ನಲ್ಲಿ ಬಂದಿದ್ದಂಥ ವಿಜಯಲಕ್ಷ್ಮಿ ಅದಾದಮೇಲೆ ಅವರು ಕಾರನ್ನು ಬದಲಾಯಿಸ್ಕೊಂಡು ಬೇರೆ ಕಾರ್ನಲ್ಲಿ ಅಲ್ಲಿಂದ ಹೊರಟರು. ನೋಡಿ ನಾವು ತೋರಿಸ್ತಾ ಇದ್ದೀವಿ. ಏಕೆಂದರೆ ಈ ದರ್ಶನ್ ಕಾರುಗಳು, ಆ ಕಾರುಗಳ ನಂಬರ್ ಎಲ್ರಿಗೂ ಕೂಡ ಚಿರಪರಿಚಿತ. ಹೀಗಾಗಿ ನೀನಂದರೆ ಮುಜುಗರಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ವಿಜಯಲಕ್ಷ್ಮಿ ಆ ರೀತಿ ಮಾಡಿರಬೇಕು. ಹೀಗಾಗಿ ಮೊದಲು ಕಪ್ಪು ಬಣ್ಣದ ಕಾರಲ್ಲಿ ಬಂದಂಥ ವಿಜಯಲಕ್ಷ್ಮಿ ನಂತರ ಬೇರೆ ಕಾರಿನಲ್ಲಿ ಜೈಲಿನ ಒಳಗಡೆಗೆ ಪ್ರವೇಶ ಮಾಡಿದರು. ದರ್ಶನ್ ಅವ್ರನ್ನ ಭೇಟಿಯಾಗಲಿಕ್ಕೆ ಬಂದಿರುವಂಥ ವಿಜಯಲಕ್ಷ್ಮಿ ಇದು 2ನೇ ಬಾರಿ ವಿಜಯಲಕ್ಷ್ಮಿ ಬರ್ತಿರುವಂಥದ್ದು. ಜೈಲಿನಲ್ಲೇ ಇದ್ದಂಥ ಸಂದರ್ಭದಲ್ಲಿ, ಆವಾಗ ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಕರೆದರು ಅನ್ನುವಂಥ ಕಾರಣಕ್ಕೋಸ್ಕರ ವಿಜಯಲಕ್ಷ್ಮಿ ಬಂದಿದ್ದರು ವಿಚಾರಣೆಯನ್ನು ಎದುರಿಸಲಿಕ್ಕೆ. ಅದಾದ ನಂತರ ಈಗ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ. ಗಂಡನ ಭೇಟಿಗೆ ಬಂದಿರುವಂಥ ವಿಜಯಲಕ್ಷ್ಮಿ ಇದು. ವಿಜಯಲಕ್ಷ್ಮಿ ಮಾತ್ರ ಅಲ್ಲ, ವಿನೋದ್ ಪ್ರಭಾಕರ್ ಕೂಡ ಬಂದಿದ್ದಾರೆ ದರ್ಶನ್ ಭೇಟಿಗೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ದರ್ಶನ್ ಅವ್ರನ್ನ ನೋಡಲಿಕ್ಕೆ ಅವರ ಪತ್ನಿ ಬಂದಿದ್ದಾರೆ ವಿಜಯಲಕ್ಷ್ಮಿ. ಇನ್ನು ಸ್ನೇಹಿತರ ಜೊತೆಗೆ ವಿನೋದ್ ಪ್ರಭಾಕರ್ ಕೂಡ ಬಂದಿದ್ದಾರೆ. ವಿನೋದ್ ಪ್ರಭಾಕರ್ ನಟ ಮತ್ತು ಟೈಗರ್ ಪ್ರಭಾಕರ್ ಅವರ ಪುತ್ರ. ಅವಕಾಶ ಸಿಕ್ಕರಷ್ಟೇನೆ ದರ್ಶನ್ ಅವರ ದರ್ಶನ ಸಾಧ್ಯ. ಹೀಗಾಗಿ ಈಗ ಆತ್ಮೀಯ ಸ್ನೇಹಿತರುಗಳು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ವಿನೋದ್ ಪ್ರಭಾಕರ್ ಬಂದಿರುವಂಥ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಅವಕಾಶ ಸಿಕ್ಕರೆ ಮಾತ್ರ ಅವರ ಭೇಟಿ ಆಗತ್ತೆ, ಇಲ್ಲಾಂದ್ರೆ ಇಲ್ಲ. ಹೀಗಾಗಿ ಬಂದಿದ್ದಾರೆ. ಪರ್ಮಿಷನ್ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ. ಅಂತೂ ಪರ್ಮಿಷನ್ಗೋಸ್ಕರ ವಿನೋದ್ ಪ್ರಭಾಕರ್ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ವಿಜಯಲಕ್ಷ್ಮಿ ಬಂದಿದ್ದು ಕಪ್ಪು ಕಾರಲ್ಲಿ ಬಂದರು, ಕಿಯಾ ಕಾರಲ್ಲಿ. ಅದಾದಮೇಲೆ ಏನಂದರೆ ಆ ಕಾರನ್ನು ಬದಲಾಯಿಸಿಕೊಂಡು ಬೇರೆ ಕಾರ್ನಲ್ಲಿ ಅವರು ಒಳಗಡೆ ಹೋದರು. ಇನ್ನು ದರ್ಶನ್ ಭೇಟಿಗೆ ವಿನೋದ್ ಪ್ರಭಾಕರ್ ಕೂಡ ಬಂದಿದ್ದಾರೆ, ನಟ. ಜೊತೆಗೆ ಹಲವಾರು ಸಿನಿಮಾಗಳಲ್ಲೂ ಕೂಡ ಮಾಡಿದ್ದಾರೆ. ರಾಬರ್ಟ್ ಸಿನಿಮಾದಲ್ಲೂ ಕೂಡ ವಿನೋದ್ ಪ್ರಭಾಕರ್ ದರ್ಶನ್ ಅವರ ಜೊತೆಗೆ ಆ್ಯಕ್ಟ್ ಮಾಡಿದರು. ತುಂಬ ಒಂದು ಆತ್ಮೀಯತೆ ಇದೆ, ಒಂದು ಗೆಳೆತನ ಇದೆ. ಹಾಗಾಗಿ ಅವರು ನೋಡಲಿಕ್ಕೆ ವಿನೋದ್ ಪ್ರಭಾಕರ್ ಬಂದಿದ್ದಾರೆ. ಇನ್ನೊಂದು ಕಡೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಪ್ಪು ಕಾರಲ್ಲಿ ಬಂದಿರೋದು. ಅದಾದ ನಂತರ ಕಾರನ್ನು ಬದಲಾಯಿಸಿಕೊಂಡು ಹತ್ತಿರದಲ್ಲಿ ಬರ್ತಿದ್ದಂಗೆ ಬೇರೆ ಕಾರ್ ಹತ್ತಿ ಅವರು ಜೈಲಿನ ಒಳಗಡೆಗೆ ಬಂದಿದ್ದಾರೆ. ಸೊ ಇದು ಸಂಗತಿ. ನೋಡಿ, ಇಲ್ಲಿ ತನಕ ಯಾವ ಆತ್ಮೀಯರು ಕೂಡ ಬಂದಿರಲಿಲ್ಲ, ಗಮನಿಸಬೇಕಾದಂಥ ಸಂಗತಿ. ಜೊತೆಗೇನು ಅಂದರೆ ಯಾವ ಆತ್ಮೀಯರೂ ಕೂಡ ಬಂದಿರಲಿಲ್ಲ. ಎಲ್ಲಿ ಹೋದ್ರಪ್ಪ ದರ್ಶನ್ ಆತ್ಮೀಯರು ಅನ್ನುವಂಥ ಪ್ರಶ್ನೆ ಇದ್ದಿತ್ತು. ಈಗ ನಾವು ನೋಡ್ತಾ ಇದ್ದೀವಿ, ಒಬ್ಬೊಬ್ಬರೇ ಆತ್ಮೀಯರು ಒಳಗಡೆ ಬರ್ತಾ ಇದ್ದಾರೆ. ಮಂಗಳಮುಖಿ ನಕ್ಷತ್ರ, ನಮ್ಮನೆ ಸುಮ್ಮನೆ ಆಶ್ರಮದ ಟ್ರಸ್ಟಿ ಆಗಿರುವಂಥ ನಕ್ಷತ್ರ. ದರ್ಶನ್ ಆಪ್ತ ಆರೋಪಿ ನಂಬರ್ 11 ಅವ್ರನ್ನ ನೋಡ್ಲಿಕ್ಕೆ ಬಂದಿರುವಂಥದ್ದು. ಆಶ್ರಮದ ಕಟ್ಟಡ ನಿರ್ಮಾಣಕ್ಕೆ ದರ್ಶನ್ ಆರ್ಥಿಕ ನೆರವನ್ನು ಕೊಟ್ಟಿದ್ದರಂತೆ.
ದರ್ಶನ್ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ನಮಗವರು ನೆರವನ್ನು ಕೊಟ್ಟಿದ್ದಾರೆ, ನಮಗೆ ಅನ್ನ ಕೊಟ್ಟಿದ್ದಾರೆ, ಹೀಗಾಗಿ ನಾನು ಭೇಟಿಗೆ ಬಂದಿದ್ದೀನಿ ಅನ್ನುವಂಥ ಮಾತನ್ನು ನಕ್ಷತ್ರ ಹೇಳಿದ್ದಾರೆ. ಅವಕಾಶ ಸಿಕ್ಕರಷ್ಟೇನೆ ದರ್ಶನ್ ಅವ್ರನ್ನ ಭೇಟಿ ಮಾಡ್ತೀನಿ ಅನ್ನುವಂಥ ಮಾತು. ನಮ್ಮನೆ ಸುಮ್ಮನೆ ಆಶ್ರಮ ಟ್ರಸ್ಟ್ ಸ್ಥಾಪಕಿ ನಕ್ಷತ್ರ ಮಂಗಳಮುಖಿಯವರು, ಮಂಗಳಮುಖಿ ನಕ್ಷತ್ರ ಕೂಡ ಬಂದಿದ್ದಾರೆ ಜೈಲಿನ ಹತ್ರ. ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಪ್ರಶ್ನೆ ಬೇರೆ, ಆದರೆ ನಮಗೆ ಅನ್ನ ಕೊಟ್ಟಿರುವಂಥವ್ರು ಅವ್ರನ್ನ ಮರೆಯೋಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ ನಕ್ಷತ್ರ. ಹೀಗೆ ದರ್ಶನ್ ಈ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ನಾವು ಕೂಡ ಸಾಕಷ್ಟು ಮಾತಾಡ್ತೀವಿ, ಅದರೇನು ಡೌಟೇ ಇಲ್ಲ. ಯಾಕಂದರೆ ತಪ್ಪೇನೇನು ಯಾರು ಮಾಡಿದ್ರು ಕೂಡ. ಆದರೆ ದರ್ಶನ್ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೆ, ನಾನೇ ಸರಿಸುಮಾರು ಒಂದು 50-60 ಜನಕ್ಕೆ ಹೆಲ್ಪ್ ಮಾಡಿಸಿದ್ದೀನಿ. ನಾನೇ ಯಾರಾದರೂ ತೊಂದರೆಯಲ್ಲಿದ್ದಾರೆ ಅಂತಂದರೆ, ಯಾರ್ದಾದ್ರು ಫೀಸ್ ಕಟ್ಟಬೇಕು ಅಂತಂತಂದರೆ 24 ಗಂಟೆ ಒಳಗಡೆಗೆ ಆ ದುಡ್ಡು ಸಂದಾಯ ಆಗಿಬಿಡ್ತಾ ಇತ್ತು. ಅದ್ರೇನು ಮಾಡ್ತೀರಿ, ಅತಿಯಾದಂಥ ಹುಚ್ಚತನ, ಈ ರೀತಿ ತಪ್ಪು ಹೆಜ್ಜೆಗಳು, ಅದು ದರ್ಶನ್ ಅವ್ರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ತಪ್ಪು ಯಾರು ಮಾಡಿದರೂ ಕೂಡ ತಪ್ಪೇನೆ. ಇನ್ನು ನಕ್ಷತ್ರ ಹೊರಗಡೆ ಬಂದು ಮಾತಾಡಿದ್ರು, ದರ್ಶನ್ ಅವರ ಭೇಟಿ ಸಾಧ್ಯ ಆಗಲಿಲ್ಲ. ಹೀಗಾಗಿ ಆರೋಪಿ ನಂಬರ್ 11 ಏನಿದಾರಲ್ಲ ನಾಗನ್ ಜೊತೆ ನಾನು ಮಾತಾಡಿದೆ ಅನ್ನುವಂಥ ಮಾತನ್ನು ಮಂಗಳಮುಖಿ ನಕ್ಷತ್ರ ಹೇಳಿದ್ದಾರೆ ಹೊರಗಡೆ ಬಂದು. ನಾಗರಾಜ್ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ವಿ, ಬಟ್ ಒಂದು 2 ನಿಮಿಷ ಅಷ್ಟೇ ಮಾತಾಡೋಕ್ಕೆ ಸಮಯಾವಕಾಶ ಕೊಟ್ಟರು. ಬೇರೆ ಯಾರನ್ನೂ ಭೇಟಿ ಮಾಡಕ್ಕೆ ಬಿಡಲಿಲ್ಲ. ಇಲ್ಲ ಇವರೇ ಯಾರನ್ನೂ ಭೇಟಿ ಮಾಡಕ್ಕೆ ಬಿಡ್ತಿಲ್ಲ. ನಾಗರಾಜ್ ಅವ್ರನ್ನ ಅದನ್ನು ಒಂದು 2 ನಿಮಿಷ ಅಷ್ಟೇ. ಸೊ ಆಗಿದ್ರೆ ಬೇರೆ ಏನಿಲ್ಲ. ನಾನು ಏನೂ ಇಲ್ಲ, ನಾರ್ಮಲಾಗಿ ಮಾತಾಡ್ಸಿದ್ವಿ ಅಷ್ಟೇ, ಬೇರೆ ಏನಿಲ್ಲ ನಾರ್ಮಲಾಗಿ ಹೋಗಿ ಮಾತಾಡಿದ್ವಿ ಅಷ್ಟೇ, ಬೇರೆ ಏನಿಲ್ಲ. ಹೇಗಿದ್ದೀರಣ್ಣ ಅಂತೇಳಿ ಮಾತಾಡಿದ್ವಿ, ನಮ್ಮ ಬಿಲ್ಡಿಂಗ್ ವಿಷಯದಲ್ಲಿ ಒಂಚೂರು ಮಾತಾಡಿದ್ವಿ, ಬೇರೆ ಏನಿಲ್ಲ. ಓಕೆನಾ, ಅಷ್ಟೇ ನಾನು ಹೇಳೋದು. ನೋಡಿ ಇವರೇ, ಮಾನವೀಯತೆಯಿಂದ ನಾನು ಬಂದಿರೋದು. ಓಕೆನಾ, ನನಗೆ ನಮ್ಮ ತಂದೆ ತಾಯಿಗಿಂತ ನಮ್ಗೆ ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಕರ್ನಾಟಕದ ಜನಗಳು ಸಪೋರ್ಟ್ ಮಾಡಿದ್ದಾರೆ ನಾನೇನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾಗ. ಸೊ ಮಾನವೀಯತೆ ದೃಷ್ಟಿಯಿಂದ ಇಲ್ಲಿ ಬಂದಿದ್ದೀನಿ. ಕೆಟ್ಟದ್ದು ಒಳ್ಳೇದು ಅದೆಲ್ಲ ಸೆಕೆಂಡ್ರಿಲಿ, ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು. ಜಸ್ಟಿಸ್ ಮುಂದೆ ನಾವು ಯಾರು ದೊಡ್ಡವರಲ್ಲ. ಸೊ ಬಟ್ ಹ್ಯೂಮನಿಟಿಲಿ ಅವ್ರನ್ನ ನೋಡೋಕೆ ಬಂದಿದ್ದೀನಿ. ನಾಗರಾಜ್ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ವಿ, ಬಟ್ ಒಂದು 2 ನಿಮಿಷ ಅಷ್ಟೇ ಮಾತಾಡೋಕ್ಕೆ ಸಮಯಾವಕಾಶ ಕೊಟ್ಟರು. ಬೇರೆ ಯಾರನ್ನೂ ಭೇಟಿ ಮಾಡಕ್ಕೆ ಬಿಡಲಿಲ್ಲ. ಇಲ್ಲ ಇವರೇ ಯಾರನ್ನೂ ಭೇಟಿ ಮಾಡಕ್ಕೆ ಬಿಡ್ತಿಲ್ಲ. ನಾಗರಾಜ್ ಅವ್ರನ್ನ ಅದನ್ನು ಒಂದು 2 ನಿಮಿಷ ಅಷ್ಟೇ. ಸೊ ಆಗಿದ್ರೆ ಬೇರೆ ಏನಿಲ್ಲ. ನಾನು ಏನೂ ಇಲ್ಲ, ನಾರ್ಮಲಾಗಿ ಮಾತಾಡ್ಸಿದ್ವಿ ಅಷ್ಟೇ, ಬೇರೆ ಏನಿಲ್ಲ. ಇನ್ನು ದರ್ಶನ್ ಮೊಬೈಲ್ ಹಲವಾರು ಸಂಗತಿಗಳನ್ನು ಅನಾವರಣ ಮಾಡಿದೆ. ನೋಡಿ, ಜಿಲ್ಲೆಯಲ್ಲಿ ಗ್ರೂಪ್ಗಳಿದ್ವಂತೆ, ಜಿಲ್ಲೆಯಲ್ಲಿ ಗ್ರೂಪ್ಗಳು. ಆ ಗ್ರೂಪ್ನಲ್ಲಿ 20-30 ಜನ ಸದಸ್ಯರಿದ್ದರು. ಯಾರಾದರೂ ಏನಾದರೂ ಇವ್ರ ಬಗ್ಗೆ ಮಾತಾಡಿದ್ರೆ, ಇವ್ರ ಬಗ್ಗೆ ಏನಾದರೂ ಪೋಸ್ಟ್ ಹಾಕಿದ್ರೆ ಅಂಥವ್ರ ವಿರುದ್ಧ ಇವರನ್ನೇ ಗಲಾಟೆ ಮಾಡ್ತಿದ್ದಂಥವ್ರು. ಅಂಥ ಸರಿಸುಮಾರು 300ಕ್ಕೂ ಹೆಚ್ಚು ಗ್ರೂಪ್ಗಳು, 300ಕ್ಕೂ ಹೆಚ್ಚು ಗ್ರೂಪ್ಗಳನ್ನು ಡಿಗ್ಯಾಂಗ್ ಮಾಡಿರೋದು. ಒಂದೊಂದು ಗ್ರೂಪ್ನಲ್ಲೂ ಕೂಡ 20-30 ಜನ ಸದಸ್ಯರು, ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂಥವರು. ಅವರ ಜೊತೆಗೆ ದರ್ಶನ್ ಅವರ ನಂಟಿತ್ತು. ಅದನ್ನು ಮೊಬೈಲ್ ಅನಾವರಣ ಮಾಡಿದೆ. ಪ್ರತಿ ಜಿಲ್ಲೆಯಲ್ಲಿದ್ದರು 25-30 ಜನ. ಈಗ ಅವರ ಮೊಬೈಲ್ ಎಲ್ಲ ಸಂಗತಿಗಳನ್ನು ಬಿಚ್ಚಿಟ್ಟಿದೆ. ಮೊಬೈಲ್ ಪರಿಶೀಲನೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಹಲವಾರು ಗ್ರೂಪ್ಗಳು ಬಂದವು. ಸುಮಾರು 300 ಗ್ರೂಪ್ಗಳು, ಜಿಲ್ಲೆಯಲ್ಲಿ ಗ್ರೂಪ್ಗಳಿವೆ. ಜಿಲ್ಲೆಯಲ್ಲಿ ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂಥವರು ಅವ್ರ ಜೊತೆಗೆ ನಂಟನ್ನು ಹೊಂದಿದ್ದಾರೆ ಎನ್ನುವಂಥ ಮಾತು. ಬರೀ ನಮ್ಮ ಕ್ರೈಮೇಟ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ ಒಂದೇನು ಅಂದರೆ, ಪ್ರತಿ ಜಿಲ್ಲೆಯಲ್ಲಿ ಗ್ರೂಪ್ಗಳಿವೆ ಅನ್ನುವಂಥದ್ದು. ಜೊತೆಗೇನು ಅಂದರೆ ಸುಮಾರು 300 ಗ್ರೂಪ್ಗಳನ್ನು ದರ್ಶನ್ ಮಾಡಿರೋದು. ನೋಡಿ, ಒಂದೊಂದು ಗ್ರೂಪ್ನಲ್ಲಿ 25-30 ಜನ ಇದ್ದಾರೆ. ಆ 30 ಜನರಲ್ಲಿ ಏನು ಅಂದರೆ ಬಹುತೇಕರು ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂಥವರು. ಯಾರಾದರೂ ಇವ್ರ ವಿರುದ್ಧ ಮಾತಾಡಿದ್ರೆ, ಯಾರಾದರೂ ಪೋಸ್ಟ್ ಹಾಕಿದ್ರೆ, ಸೊ ಅಂಥವ್ರ ಮೇಲೆ ಏನು ಹೋಗಿ ಗಲಾಟೆ ಮಾಡ್ತಿದ್ರಲ್ಲ, ಅದು ಇವರನ್ನೇ ಅನ್ನುವಂಥದ್ದು. ಇದನ್ನು ಈ ಸತ್ಯವನ್ನು ಅನಾವರಣಗೊಳಿಸಿರುವಂಥದ್ದು ಅವರ ಮೊಬೈಲ್. ನಂಬರ್ 1. ನಂಬರ್ 2, ತನ್ನ ಗಂಡನನ್ನು ನೋಡ್ಲಿಕ್ಕೆ ಬಂದಿದ್ದಾರೆ ವಿಜಯಲಕ್ಷ್ಮಿ ಬರ್ತಾ ಒಂದು ಕಾರಲ್ಲಿ ಬಂದರು, ಒಳಗಡೆ ಹೋಗ್ತಾ ಒಂದು ಕಾರಲ್ಲಿ ಹೋದರು. ಪೊಲೀಸರು ಏನಾದರೂ ಹೇಳಿದ್ದ ಅಥವಾ ಯಾವ ಕಾರಣದಿಂದ ಅವ್ರು ಕಾರ್ ಬದಲಾಯಿಸಿದರು? ಏನು ನಡೀತಾ ಇದೆ ಕಿರಣ್?
ರಂಗನಾಥ್, ಮುಖ್ಯವಾಗಿ ವಿಜಯಲಕ್ಷ್ಮಿ ಏನು ದರ್ಶನ್ ಪತ್ನಿ ಅವ್ರನ್ನ ಭೇಟಿಗಾಗಿ ಈಗ ಪರಪ್ಪನಗರ ಜೈಲಿಗೆ ಬರ್ತಾರೆ. ಫಸ್ಟ್ ಒಂದು ಬ್ಲ್ಯಾಕ್ ಕಲರ್ ಕಾರ್ನಲ್ಲಿ ಬಂದವರು ಆ ಮೀಡಿಯಾದಲ್ಲಿ ಇದ್ದಂಥ ಕ್ಯಾಮ್ರಾಗಳನ್ನೆಲ್ಲ ನೋಡಿ ಮತ್ತೆ ವಾಪಸ್ ಹೋಗ್ತಾರೆ. ವಾಪಸ್ ಹೋಗಿ ಮತ್ತೊಂದು ಕಾರ್ನಲ್ಲಿ ಬಂದು ಒಳಗಡೆ ಹೋಗಿ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿರುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಈಗಾಗಲೇ ಒಂದು ತನಿಖೆ ಮಾಡಿ ಕಳೆದ 12-13 ದಿನದಿಂದ ತನಿಖೆ ಮಾಡಿದಂಥ ಪೊಲೀಸರಿಗೆ ಕೆಲವೊಂದಷ್ಟು ಮಾಹಿತಿಗಳು ಅವರ ಮೊಬೈಲನ್ನು ರಿವ್ಯೂ ಮಾಡಿದಾಗ ಭಾಳಷ್ಟು ಇದೆ. ಅದರಲ್ಲಿ ದರ್ಶನ್ ಮೊಬೈಲ್ ಇರ್ಬೋದು, ನಾಗರಾಜ್ ಅಂತ ಏನಿದ್ದಾನೆ ಆತ ಮ್ಯಾನೇಜರ್ ಅಂತ ಆತನ ಮೊಬೈಲ್ ಇರ್ಬೋದು, ವಿನಯ್ ಮೊಬೈಲ್ ಇರ್ಬೋದು. ಇವ್ರ ಮೊಬೈಲ್ನೆಲ್ಲವೂ ಕೂಡ ಕಂಪ್ಲೀಟಾಗಿ ಒಂದು ತಪಾಸಣೆ ಮಾಡಿ ಯಾರ್ಯಾರು ಲಿಂಕು ಏನು ಸಂಬಂಧಪಟ್ಟಂಗೆ ಇವ್ರಿಗೆ ಯಾರು ಫೋನ್ ಮಾಡ್ತಾ ಇದ್ದು ಕಾಲ್ ಲಿಸ್ಟ್ ಎಲ್ಲವನ್ನೂ ಕೂಡ ವೆರಿಫೈ ಮಾಡಿದಾಗ ಮತ್ತು ಅವರ ವಾಟ್ಸಪ್ ಗ್ರೂಪ್ಗಳು ಸುಮಾರು 300ಕ್ಕೂ ಹೆಚ್ಚು ವಾಟ್ಸಪ್ ಗ್ರೂಪ್ಗಳನ್ನ ಮಾಡ್ಕೊಂಡಿದ್ರು. ಇದೆಲ್ಲವೂ ಕೂಡ ದರ್ಶನ್ ಅಭಿಮಾನಿಗಳು ಆ ಲೆಕ್ಕದಲ್ಲಿ ಒಂದು ಮಾಡ್ಕೊಂಡಿರುವಂಥದ್ದು. ಪ್ರತಿ ಜಿಲ್ಲೆ, ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಕೂಡ 25-30 ಜನನ ಐಡೆಂಟಿಫೈ ಮಾಡಿಕೊಂಡು ಅವ್ರಿಗೆ ಪ್ರತಿ ತಿಂಗಳು ಕೂಡ ಹಣವನ್ನು ಕೊಡುವಂಥದ್ದು. ಜೊತೆಗೆ ದರ್ಶನ್ ಪರವಾಗಿರಬೇಕು, ಜೊತೆಗೆ ದರ್ಶನ್ ವಿರುದ್ಧ ಯಾರೋ ನಟ ಮಾತಾಡಿದ್ರು ಕೂಡ ಅವ್ರ ವಿರುದ್ಧ ಆ ಒಂದು ಪ್ರೊಟೆಸ್ಟ್ ಮಾಡೋದಿರ್ಬೋದು ಅಥವಾ ಧಮಕಿ ಹಾಕ್ಸಿರ್ಬೋದು ಅಥವಾ ಈ ಒಂದು ಯಾವುದೋ ಪೋಸ್ಟ್ ಹಾಕಿದರೆ ಯಾರೋ ಕಾಮೆಂಟ್ ಮಾಡಿದರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಎದುರಿಸುವಂಥ ಕೆಲಸವನ್ನು ಇದು ನಿರಂತರವಾಗಿ ಕಳೆದ 4-5 ವರ್ಷಗಳಿಂದ ನಿರಂತರ ಸಿಸ್ಟಮ್ಯಾಟಿಕ್ ಆಗಿ ಹ್ಯಾಂಡ್ಲ್ ಮಾಡ್ತಾ ಇದ್ರು ಅನ್ನೋ ಒಂದು ವಿಚಾರ ಇದೀಗ ತನಿಖಾ ವೇಳೆ ಬಂದಿದೆ. ಈ ಸಂಬಂಧಪಟ್ಟಂತೆ ಯಾರು ಅವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದವ್ರು ಯಾರ್ಯಾರು ಅನ್ನೋದನ್ನು ಕೂಡ ಸಪ್ರೇಟಾಗಿ ಪಟ್ಟಿ ಮಾಡುವಂಥ ಕೆಲಸವನ್ನು ಪೊಲೀಸರು ಈಗ ಮಾಡ್ತಾ ಇದ್ದಾರೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಕಿರಣ್.